ಹೇ ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾಮಶು ವ್ಲಾಗ್ಸ್. ಸೊ ಈ ವ್ಲಾಗ್ ಬಂದು ಸ್ಯಾಟರ್ಡೆ ಅಮಾವಾಸ್ಯೆ ದಿನದ್ದು. ಸೊ ನಮ್ಮ ಮನೆ ಹತ್ರ ನಿಯರ್ ಬೈ ಹಳೆಕೋಟೆ ಮಾರಮ್ಮ ಟೆಂಪಲ್ ಇದೆ. ಸೊ ಆ ಟೆಂಪಲ್ದು 10th ಇಯರ್ ಆ್ಯನಿವರ್ಸರಿ ಅಂತ ಹೇಳ್ಬಿಟ್ಟು ಪೂಜೆ ಹೋಮಗಳು ಪ್ರೋಗ್ರಾಮ್ಸು ಎಲ್ಲ ಏನೇನೋ ಮಾಡ್ತಾ ಇದ್ದಾರೆ. ಇಲ್ಲಿ ನಾವು ನಮಸ್ಕಾರ ಹಾಕೊಂಡು ಇನ್ನು ದೇವಿಗೇನು ಅಲಂಕಾರ ಆಗಿರಲಿಲ್ಲ. ಈ ಕಡೆ ಹೋಮ ಪೂಜೆಗಳು ನಡೀತಿತ್ತು. ನಾವು ಸ್ವಲ್ಪ ನಮಸ್ಕಾರ ಹಾಕೊಂಡು ಪ್ರದಕ್ಷಿಣೆ ಹಾಕೊಂಡು ಸೊ ನೆಕ್ಸ್ಟು ಇಲ್ಲೆಲ್ಲ ಪ್ರಸಾದ ಎಲ್ಲ ರೆಡಿ ಆಗ್ತಿದೆ. ನಾವು ನೆಕ್ಸ್ಟ್ ಹೊರಟಿದ್ದೆ ಶನಿ ಮಹಾತ್ಮ ಟೆಂಪಲ್ಗೆ. ಏನಪ್ಪ ಇಷ್ಟೊಂದು ಜನ ಅಂತ ನೋಡ್ತಾ ಇದ್ದೀರಾ? ಎಸ್ ಹೌದು, ಅವತ್ತು ಶನಿ ಜಯಂತಿ ಆಗಿತ್ತು, ಬಾದಾಮಿ ಅಮಾವಾಸ್ಯೆ ಆಗಿತ್ತು, ಸ್ಯಾಟರ್ಡೆ ಬೇರೆ. ಸೊ ಎಲ್ಲ ಕೂಡಿ ಬಂದಿದ್ದಕ್ಕೆ ಸಿಕ್ಕಾಪಟ್ಟೆ ಅಂದ್ರೆ ಫುಲ್ಲು ಸಿಕ್ಕಾಪಟ್ಟೆ ಜನ ಇದ್ರು. ನಾವಂತೂ ಸೊ ಫ್ರೆಂಡ್ಸ್ ಏನಂದ್ರೆ ಇಲ್ಲಿ 5 ರೂಪಾಯಿ ನಿಂಬೆಹಣ್ಣು ಅಂತ ಮಾರ್ತಾ ಇದ್ರು. ಕ್ಯೂ ಅಲ್ಲಿ ನಿಂತ್ಕೊಂಡು ಹಂಗೆ ನಾವು ಸ್ವಲ್ಪ ನಿಂಬೆಹಣ್ಣು ಕೂಡ ಶಾಪಿಂಗ್ ಮಾಡಾಯ್ತು. ಇಲ್ಲಿ ಕ್ಯೂ ಅಲ್ಲಿ ನಿಂತು ಮಕ್ಕಳಿಗೆ ಸ್ವಲ್ಪ ಎಂಟರ್ಟೈನ್ ಮಾಡ್ಕೊಂಡು ಮಾತಾಡ್ಕೊಂಡು ಕ್ಯೂ ಅಲ್ಲಿ ನಿಂತಿದೀವಿ. ನಮ್ಗಂತೂ ಸಾಕಾಯ್ತು ಸಿಕ್ಕಾಪಟ್ಟೆ. ಕ್ಯೂ ಅಲ್ಲಿ ನಿಂತ್ಕೊಂಡು ಸುಸ್ತಾಗ್ಬಿಟ್ಟಿದೆ ಅವ್ರಿಗೆ. ಪಾಪ ಕಾಲು ನೋವು. ಇಲ್ಲಿ ನೋಡಿದ್ರೆ ಕ್ಯೂ ನೋಡಿ ಎಷ್ಟಿದೆ. ಟ್ರಾಫಿಕ್ ನೋಡು. ಮತ್ತೆ ಫೋನ್ ಮಾಡಿದ್ರೆ ಏನು ಅಂತಾರೆ, ನಮ್ಗೆ ನಿಂತು ನಿಂತು ಕಾಲು ನೋವು ಹೋಯ್ತು. ಮಕ್ಕಳನ್ನ ಒಂದ್ ಸ್ವಲ್ಪ ಕೊಂಡ್ರಿಸ್ಕೊಂಡು ಮತ್ತೆ ಲೈನಲ್ಲಿ ನಿಂತ್ಕೊಂಡು ಅವನಿಗೂ ಆಗ್ಲಿಲ್ಲ. ಮತ್ತೆ ನಮ್ಮ ಹಸ್ಬೆಂಡ್ ಈ ಥರ ಅವ್ನ ಎತ್ಕೊಂಡು ನೋಡಿ ಅವ್ನು ಸ್ವಲ್ಪ ಕ್ಯೂ ಎಲ್ಲರೂ ನಿಂತ್ಕೊಂಡು ಪಾಸ್ ಆಗೋಣ. ಎಂಟ್ರಿ ಇದ್ರ ದರ್ಶನ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಾಯ್ತು. ಮುಂದೆನೆ ಹೋಗಿ ನಿಂತ್ಕೊಂಡು ಮಂಗಳಾರತಿ ತಗೊಂಡು ದರ್ಶನ ಚೆನ್ನಾಗಾಯ್ತು. ಇಲ್ಲಿ ಪ್ರಸಾದ ಇಸ್ಕೊಂಡು ಸಿಕ್ಕಾಪಟ್ಟೆ ಕ್ಯೂ ಇರೋದ್ರಿಂದ ನಮ್ಗೆ ಅಲ್ಲಿ ಕುತ್ಕೊಳ್ಳೋಕ್ಕೂ ಕೂಡ ಜಾಗ ಆಗಲಿಲ್ಲ. ಸೊ ಈ ಕಡೆ ನಮಸ್ಕಾರ ಮಾಡಿಕೊಂಡು ಇಲ್ಲಿ ಮಕ್ಕಳು ಮತ್ತು ಹಸ್ಬೆಂಡ್ ಕೂತಿದ್ರು. ಅದಾದಮೇಲೆ ಈಚೆ ಯಾವಾಗ ಹೋಗ್ತೀವಿ ಅಂದ್ಬಿಟ್ಟಿತ್ತು, ಅಷ್ಟು ಸಿಕ್ಕಾಪಟ್ಟೆ ರಶ್ ಇತ್ತು ಅಲ್ಲಿ. ನೆಕ್ಸ್ಟ್ ನಾ ಹೊರಟಿದ್ದೆ ಆಂಜನೇಯ ಸ್ವಾಮಿ ಟೆಂಪಲ್ಗೆ. ಸ್ಯಾಟರ್ಡೆ ಆಗಿರೋದ್ರಿಂದ ಆಂಜನೇಯ ಸ್ವಾಮಿ ಟೆಂಪಲ್ ಮಸ್ಟ್ ಅಂಡ್ ಶುಡ್. ಲೇಟ್ ಆಗಿತ್ತಲ್ಲ, ಎಲ್ಲಿ ಕ್ಲೋಸ್ ಆಗುತ್ತೋ, ಒಂದ್ ಕಡೆ ಆಲ್ರೆಡಿ ಕ್ಲೋಸ್ ಆಗಿತ್ತು, ಎಲ್ಲಿ ಕ್ಲೋಸ್ ಆಗುತ್ತೋ ನಿಂತ್ಕೊಂಡು ಬೇಗ ಬಂದ್ವಿ ನೋಡಿ. ಸೊ ಫೈನಲಿ ಅಲ್ಲೂ ಎಲ್ಲ ದರ್ಶನ, ಆಮೇಲೆ ಮನೆಗೆ ಬಂದು ನಾರ್ಮಲ್ ರೊಟೀನ್ ನಮ್ದು ಊಟ ಅಡುಗೆ ಎಲ್ಲ ಏನಿತ್ತು ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಈವ್ನಿಂಗ್ ಫ್ರೆಶ್ ಅಪ್ ಆಗಿ ಮತ್ತೆ ಇಲ್ಲಿ 10th ಇಯರ್ ಆ್ಯನಿವರ್ಸರಿ ಅಂತ ಹೇಳಿದ್ನಲ್ಲ, ನಮ್ಮ ಮನೆ ಆಪೋಸಿಟ್ ರೋಡ್, ನೆಕ್ಸ್ಟ್ ಆಪೋಸಿಟ್ ರೋಡಲ್ಲೇ ಇರೋದು. ಸೊ ಅಲ್ಲಿ ಬಂದರೆ ಆಲ್ರೆಡಿ ಪ್ರೋಗ್ರಾಮ್ ನಡೀತಿತ್ತು. ಸೊ ಇದರಲ್ಲಿ ಆಲ್ಮೋಸ್ಟ್ 90% ನನಗೆ ಗೊತ್ತಿರಂಗೆ ಎಲ್ಲ ಕೊಡಗೇಹಳ್ಳಿ ಜನಗಳೇ ನೋಡಿ. ಅಲ್ಲಿ ಕೆಲವು ಆಂಟಿದಿರು ನನಗೆ ಗೊತ್ತು. ಸೊ ಅವರೆಲ್ಲ ಇಲ್ಲಿ ಪರ್ಫಾರ್ಮೆನ್ಸ್ ಮಾಡ್ತಾ ಇರೋ ಕೋಲಾಟದಲ್ಲಿ ಅಲ್ಲಿ ಮಧ್ಯದಲ್ಲಿರೋ ಸರ್ರೆ ಇದೆಲ್ಲ ಹೇಳ್ಕೊಟ್ಟಿರೋದಂತೆ. ಆ ದೇವ್ರು ಹಾಡ್ಮೇಲೆ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ಇನ್ನ ನೋಡ್ಬೇಕು ಅಂತಾನೆ ಅಷ್ಟು ಖುಷಿ ಆಯ್ತು. ಸೊ ಇಲ್ಲ ನಂಗೆ ಸಾಂಗ್ ಪ್ಲೇ ಮಾಡುವಾಗಿಲ್ಲ, ಕಾಪಿ ರೈಟ್ಸ್ ಬರುತ್ತೆ, ನಿಮ್ಗೆ ಗೊತ್ತು. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಆ ದೇವ್ರ ಮೇಲೆ ತುಂಬಾ ಚೆನ್ನಾಗಿರೋ ಹಾಡ್ಮೇಲೆ ಅವರು ಕೋಲಾಟ ಆಡಿದ್ರು, ತುಂಬಾ ಚೆನ್ನಾಗಿತ್ತು. ಸೊ ಅದೆಲ್ಲ ಆದ್ಮೇಲೆ ದೇವ್ರನ್ನ ದರ್ಶನ ಮಾಡಕ್ಕೆ ಅಂತ ಬಂದ್ವಿ. ಅಮ್ಮನ 2 ಕಣ್ಣು ಸಾಲಿಲ್ಲ, ಸೀರಿಯಸ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಅಂದ್ರೆ ಸಕ್ಕದಾಗಿತ್ತು. ನೀವೇ ನೋಡ್ತಾ ಇದ್ದೀರಲ್ಲ, ನಮ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಾದ್ಮೇಲೆ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಮಾಡಿರೋ ಹೋಮದ್ದು ಅದನ್ನೇನಂತಾರೆ ಬ್ಲ್ಯಾಕ್ ಕಲರ್ ಅಂತ ನಂಗೆ ಗೊತ್ತಿಲ್ಲ, ಅದನ್ನ ಇಟ್ಕೊಂಡು ಮತ್ತೆ ಸ್ವಲ್ಪ ಪ್ರಸಾದ ಇಸ್ಕೊಂಡು ತಿನ್ಕೊಂಡು ನಾವು ನೆಕ್ಸ್ಟ್ ಮನೆಗೆ ಹೋಗೋಣ ಅನ್ನೋ ಅಷ್ಟರಲ್ಲಿ ಮಕ್ಕಳು ಇನ್ನೊಂದು ಸ್ವಲ್ಪ ಹೊತ್ತು ನೋಡೋಣ ಅಂತಾರೆ. ಇದು ನೋಡಿ ಆಂಜನೇಯ ಸ್ವಾಮಿ. ಮಕ್ಕಳನ್ನ ಸ್ವಲ್ಪ ಹೊತ್ತು ನೋಡೋಣ ಅಂತ ಹೇಳಿದಕ್ಕೆ ಸೊ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೀವಿ ನಾವು. ಸೊ
ಫೈನ್ ಲಾಸ್ಟ್ ಅಲ್ಲಿ ನಮ್ ಕನ್ನಡ ಸಾಂಗ್ ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು ಅಂತ ಹೇಳ್ಬಿಟ್ಟು ಹಾಡಾಡಿ ಮತ್ತೆ ದಿನಕ್ಕ ಸಾಂಗ್ ಎಲ್ಲ ಆಡಿ ಅದೆಲ್ಲ ಇನ್ನ ಅವ್ರು ಆಡ್ತಾ ಇದ್ರು. ನಮ್ಗೆ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು ಹೋಗೋಣ ಅಂತ ನಾವು ಹೊರಟ್ವಿ. ಇನ್ನ ನೋಡಿ ಜನಗಳು ಅಷ್ಟು ಆ ಕಡೆ ಸೈಡ್ ಗಾಡಿಗಳು ಓಡಾಡ್ತಿದ್ರು, ಈ ಕಡೆ ಸೈಡ್ ನಿಂತ್ಕೊಂಡು ಪ್ಲೇಸ್ ಮಾಡ್ಕೊಂಡು ಟೆಂಪಲ್ ಒಳಗಡೆ ನಿಂತ್ಕೊಂಡೆಲ್ಲ ನೋಡ್ತಾ ಇದ್ರು. ಸೊ ಫ್ರೆಂಡ್ಸ್, ನೋಡೋದಲ್ಲ, ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಪ್ಲೀಸ್ ಡೂ ಲೈಕ್, ಶೇರ್, subscribe to my channel Sam Ashri Vlogs. Thank you for watching.